ನಾನು ಜಿಮ್ಮಲ್ಲಿ ಫೋನ್ ಆಚೆ ತೆಗೆದು ವಿಡಿಯೋ ಮಾಡ್ತೀನಿ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಆದರೆ ಇವತ್ತು ಟ್ರೈಪಾಡ್ ಬೇರೆ ತೊಗೊಬಂದು ಎಂಟೈರ್ ವರ್ಕೌಟ್ ವಿಡಿಯೋ ಮಾಡಿದ್ದೀನಿ. ವ್ಲಾಗಿಂಗ್ ಮಾಡಬೇಕು, ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅಂತ ಯಾವಾಗಿಂದನೂ ಆಸೆ ಇತ್ತು, ತುಂಬ ಇಂಟ್ರೆಸ್ಟ್ ಇತ್ತು. ಬಟ್ ಮಾಡೋದಕ್ಕೆ ಧೈರ್ಯ ಸಾಲಿಲ್ಲ. ಇನ್ನೊಂದು ಕಡೆ ಭಯ, ಜನ ಏನು ಅನ್ಕೊತಾರೋ, 4 ಜನ ಏನು ಮಾತಾಡ್ಕೊತಾರೋ ಅಂತ. ಆದರೆ ಈ ಸಲ ಒಂದು ಸ್ಟ್ರಾಂಗ್ ಡಿಸಿಷನ್ ತೊಗೊಂಡು ಶುರು ಮಾಡ್ತಾಯಿದ್ದೀನಿ. 30 ದಿನ ಚಾಲೆಂಜ್ ಬೇರೆ ಶುರು ಮಾಡಿದ್ದೀನಿ. ಸೊ ನೆಕ್ಸ್ಟ್ 30 ದಿನ ಎವ್ರಿ ಡೇ ಒಂದೊಂದು ವಿಡಿಯೋ ಪೋಸ್ಟ್ ಮಾಡ್ತೀನಿ. ಒಬ್ಬ ಫ್ರೆಂಡ್ ಜೊತೆ 30 ಡೇಸ್ ಚಾಲೆಂಜ್ ಶುರು ಮಾಡಿದ್ದೀನಿ. ಅವರು ನನ್ನ ಜೊತೆನೇ ಸ್ಟಾರ್ಟ್ ಮಾಡಿದ್ದಾರೆ. ಇಬ್ಬರು 30 ದಿನ ಎವ್ರಿ ಡೇ ಒಂದೊಂದು ವಿಡಿಯೋ ಪೋಸ್ಟ್ ಮಾಡ್ತೀವಿ ಅಂತ ಡಿಸೈಡ್ ಆಗಿ ಅಗ್ರಿ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ದಿಸ್ ಈಸ್ ಮೈ ಡೇ 1. ಇನ್ನು ವರ್ಕೌಟ್ ವಿಚಾರಕ್ಕೆ ಬರಬೇಕಂದ್ರೆ ನಾನು ಜಿಮ್ಮಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡೋ 1 ತಿಂಗಳ ಮೇಲೆ ಆಯಿತು. ಮೆಂಬರ್ಶಿಪ್ ತೊಗೊಂಡು ಹತ್ರ 1 ವರ್ಷ ಆಗ್ತಾ ಬಂತು. ಈ 1 ತಿಂಗಳಲ್ಲೂ ಮಧ್ಯದಲ್ಲಿ ಬ್ರೇಕ್ ತೊಗೊಂಡು ಒಂದು ಸಲ ಹುಷಾರಿಲ್ಲ ಅಂತ ಮತ್ತು ವರ್ಕ್ ಲೋಡ್ ಅಂತ ಯಾವುದೋ ಒಂದೊಂದು ರೀಸನಿಂದ ಬ್ರೇಕ್ ತೊಗೋತಾ ಇದ್ದೆ. ಬಟ್ ಈ ಸಲ ಕನ್ಸಿಸ್ಟೆಂಟಾಗಿ ಬರಬೇಕು ಅಂತ ಡಿಸೈಡ್ ಆಗಿ ಸ್ಟ್ರಿಕ್ಟಾಗಿ ಶುರು ಮಾಡ್ತಾಯಿದ್ದೀನಿ. ನಾಳೆ ಹೆಂಗೂ ಭಾನುವಾರ ಆಗಿರೋದ್ರಿಂದ ಎವ್ರಿ ಭಾನುವಾರ ರೆಸ್ಟ್ ಡೇ ಇಟ್ಕೊಂಡಿದ್ದೀನಿ. ಇನ್ನು ವರ್ಕೌಟಿಗೆ ಬಂದರೆ ಫಸ್ಟು ವಾರ್ಮಪ್ ಶುರು ಮಾಡಿದೆ. ವಾರ್ಮಪ್ಪಿಂದ ಶುರು ಮಾಡಿ ನೆಕ್ಸ್ಟು ಲೆಗ್ ವರ್ಕೌಟ್ ಕಡೆ ಹೋದ್ವಿ. ಲೆಗ್ ವರ್ಕೌಟ್ ವಿಚಾರಕ್ಕೆ ಬರಬೇಕಂದ್ರೆ ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ವರ್ಕೌಟ್ ಫಾರ್ ಫ್ಯಾಟ್ ಲಾಸ್. ಕಾಲಿಗೆ ಸ್ಟ್ರೆಂತ್ ತಂದ್ಕೊಡೋದಕ್ಕಿಂತ ಬಾಡಿಯಲ್ಲಿ ಫ್ಯಾಟ್ ಕರಗಿಸೋದ್ರಲ್ಲೇ ತುಂಬ ಯೂಸ್ಫುಲ್ ಆಗಿರೋ ವರ್ಕೌಟ್ ಇದು, ಎಸ್ಪೆಷಲಿ ಸ್ಕ್ವಾಟ್ಸ್. ಇವತ್ತು 4 ವೇರಿಯೇಷನ್ಸ್ ಮಾಡಿದೆ ಲೆಗ್ ಮಸಲ್ಗೆ ವಿತ್ 3 ಸೆಟ್ಸ್ ಆ್ಯಂಡ್ 15 reps ಈಚ್. ಪ್ರತಿಯೊಂದು ಸೆಟ್ಗೂ ವೆಯ್ಟ್ ಇನ್ಕ್ರೀಸ್ ಮಾಡ್ಕೊಳೋದು ತುಂಬ ಇಂಪಾರ್ಟೆಂಟು ಅಂತ ನಮ್ಮ ಗುರುಗಳೊಬ್ರು ಹೇಳ್ಕೊಟ್ಟಿದ್ರು. ರೆಪ್ಸ್ 15ಇಂದ 12, 10ವರೆಗೂ ಬಂದರೂ ಪರವಾಗಿಲ್ಲ, ಬಟ್ ವೆಯ್ಟ್ ಮಾತ್ರ ಇನ್ಕ್ರೀಸ್ ಮಾಡ್ಕೋತಾ ಇರೋದು ತುಂಬ ಒಳ್ಳೆಯದು ಅಂತ ಕೇಳಿದ್ದೆ. ಸೊ ಇವತ್ತು 4 ವೇರಿಯೇಷನ್ಸ್ ಮಾಡಿ ಕಾರ್ಪ್ ಮಸಲ್ ಒಂದು ಮಾಡಿ ಒಂದು ಸ್ವಲ್ಪ ಹೊತ್ತು ಥ್ರೆಡ್ಮಿಲ್ ಮುಗಿಸ್ಕೊಂಡು ಮನೆ ಕಡೆ ಹೊಂಟ್ವಿ. ಮತ್ತು ಈ ಸಲ ಸ್ಟ್ರಿಕ್ಟಾಗಿ ಡಯಟ್ ಬೇರೆ ಫಾಲೋ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಮತ್ತು ಆ ಡಯಟ್ ಪ್ಲ್ಯಾನು ಹೆಂಗೆ ಮಾಡ್ತಾಯಿದ್ದೀನಿ ಅನ್ನೋದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇಂಟ್ರೆಸ್ಟ್ ಇರೋರಿಗೆ ಡಯಟ್ ಪ್ಲ್ಯಾನ್ ಕಳಿಸ್ಕೊಡೋದಕ್ಕೂ ಆಗುತ್ತೆ. ಇನ್ನು ವರ್ಕೌಟು, ಬಾಡಿ, ಫಿಟ್ನೆಸ್ ಜರ್ನಿ ಅಂತ ಬಂದರೆ ತುಂಬ ಜನ ಮಾಡಿದ್ಮೇಲೆ ತೋರಿಸ್ತಾರೆ. ನಾನು ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇಂಟ್ರೆಸ್ಟ್ ಇದ್ದವ್ರು ಫಾಲೋ ಮಾಡಿ, ಡೈಲಿ ಪ್ರೋಗ್ರೆಸ್ ನೋಡ್ತಾಯಿರಿ. ಬಾಯ್.